ಗುಡ್ ಮಾರ್ನಿಂಗ್ ಅಪ್ಪ. ಅಲ್ಲಪ್ಪ, ಬೆಳಗ್ಗೆ ಎದ್ಕೂಲೆ ಎಲ್ಲರೂ ದೇವ್ರ ಫೋಟೋ ನೋಡ್ತಾನೆ, ಆದ್ರೆ ನೀ ಯಾಕೆ ನನ್ನ ಮುಖ ನೋಡ್ತಿ? ನಾ ಏನ್ ದೇವ್ರೇನಪ್ಪ? ನೋಡವ ಗೌರವ, ನಿಮ್ಮವ್ವ ನನ್ನ ಕೈ ಹಿಡಿದ ಮ್ಯಾಗ ಈ ಮನಿ ಸಿರ್ತನ ಹೆಚ್ಚಾತ. ಅದ್ರಾಗ ನೀ ಹುಟ್ಟಿದ ಮ್ಯಾಗ ಸಿರಿ ಸಂಪತ್ತು ಇನ್ನೂ ಜಾಸ್ತಿ ಆತ. ನೋಡವ ಗೌರವ, ನೀನು ನಿಮ್ಮವ್ವ ಈ ಮನಿಗೆ ಅದೃಷ್ಟವಂತರವ. ನಿನ್ನ ಮಕ್ಕ ನೋಡ್ಲಾರ ಹೊರಗೆ ಹೋದ್ನಿ ಅಂದ್ರ ನಾನು ಯಾವ ಕೆಲಸನೂ ಆಗೋದಿಲ್ಲ. ಸಾಕಪ್ಪ, ನೀ ಹಿಂಗ ಮಾತಾಡ್ಕೊಂತ ಕುಂತೆ ಅಂದ್ರ ನನ್ನ ಕಾಲೇಜಿಗೆ ಲೇಟ್ ಆಗ್ತದೆ. ಹೌದಳ್ಬೇಕು ಗೌರಮ್ಮ, ನನಗೂ ಗೊತ್ತಾಗಲಿಲ್ಲ. ಹೋಗಿ ರೆಡಿ ಆಗೋಗು. ಆಯ್ತಪ್ಪ. ಕೆಲ್ಸಕ್ಕೆ ಬೇರೆ ಲೇಟಾಗಿ ಬನ್ನಿ. ಗೌಡ್ರು ಒಂದು ಏನಂತಾರೋ ಏನೋ ಬೇದ್ರೆ ಬೇಸ್ಕೊಂಡ್ರ ಆತ್ ನಡಿ. ಯಪ್ಪ ಗೌಡ್ರು ಒಂದು ಇಲ್ಲೇ ಕೂತಾರೋ ಏನಂತಾರೋ ಏನೋ. ಯಪ್ಪ ನಮಸ್ಕಾರ ಗೌಡ್ರ. ನಮಸ್ಕಾರ ರೀಪ್ಪ. ಯಾಕೋ ರಂಗಪ್ಪ ಬರ್ಬರ್ತಾ ಕೆಲ್ಸಕ್ಕೆ ಲೇಟಾಗಿ ಬರಾಕತ್ತಿಯಲ್ಲ? ಮತ್ತೇನಾರ ಪಗಾರ ಹೆಚ್ಚಿಗೆ ಕೇಳಾಕ ಮಾಡಾಕತ್ತೀನ? ಹಂಗೇನು ತಿಳ್ಕೊಬೇಡಿ ಗೌಡ್ರ, ಸಿಟಿಯಾಗ ಓದಾಕಿದ್ರಿ ನನ್ನ ಮಗ. ಈಗ ಬಂದಿದ್ದು ನಾವು ನಟ್ ವಿಚಾರ ಮಾಡಿ ಬರ್ಕೊಡೋದು ಲೇಟ್ ಆತ್ರಿ ಅಷ್ಟೇ. ಅಲ್ ರಂಗಪ್ಪ, ನಿನ್ನ ಮಗ ಕಾಲೇಜ್ ಬಿಟ್ಟು ಯಾಕೆ ಬಂದಾನ? ಏನಾರ ಸಮಸ್ಯೆ ಆಗೈತನ? ಮತ್ತೆ ಹಂಗೇನಾರ ಇದ್ರೆ ಹೇಳ ನೋಡೋಣಂತ. ಹಂಗೇನಿಲ್ಲ ಗೌಡ್ರ, ಅವಂದು ಓದ್ ಮುಗಿತ್ರಿ. ಇನ್ನ ಇಲ್ಲೇ ಇದ್ದ ಅರ್ಜಿ ಹಾಕೋತ ನಿನ್ಗೋಡ್ ಸಹಾಯ ಮಾಡಿದ್ರ ಆತಪ್ಪ ಅಂತ ಹೇಳಿ ಇಲ್ಲೇ ಇರ್ತಂದ್ರಿ ಗೌಡ್ರ. ಸರಿ ಆತಾಳ. ಕಬ್ಬಿಗೆ ನೀರ್ ಬಿಟ್ಟು ಒಂದ್ ಆರ ಅದಕ್ಕೆ ನೀರಾರ ಬಿಡೋರಿ. ಆತಾಳ್ರಿ ಗೌಡ್ರ, ಇವತ್ತು ಹಾಸ್ಯ ಬರ್ತನ್ರಿ. ರಂಗಪ್ಪಜ್ಜ ನಿಂದಿರ, ಮನಿ ಒಳಗ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಯಾರ, ತಿಂದ ಹೋಗಂತೆ. ಒಳಗ್ ಹೋಗ. ಆತಾಳ್ರಿ ಗೌರಮ್ಮ ತಯಾರ. ಅಪ್ಪ, ನಾ ಕಾಲೇಜ್ ಹೋಗಿ ಬರ್ತೇನೆ. ಆತ್ ನೋಡು, ಹುಷಾರಾಗಿ ಹೋಗಿ ಬಾ. ಹಾ. ಈ ಎಮ್ಮಣ್ಯ ನಾ ಕಾಲೇಜಾಗ ಇದ್ದಾಗ ಯಾವಾಗ ಬರ್ತಿ ಅಂತ ದಿನ ಫೋನ್ ಹಚ್ತಿದ್ದ. ಈಗ 2 ದಿವಸ ಆತ್ ನಾ ಬಂದ್ ಕೇಸಿ ಇನ್ನೂ ಹಚ್ಚವಲ್ಲ. ತಡಿ, ನಾನಾ ಹಚ್ತೀನಿ ಒಮ್ಮೆ. ಹಲೋ ಎಮ್ಮಣ್ಯ, ಎಲ್ಲಿದ್ದಿಲ್ಲಿ? ನಾ ಬಂದ 2 ದಿವಸ ಆತ, ನೀವು ಒಟ್ಟ ಫೋನು ಹಚ್ಚಿಲ್ಲ ಏನೂ ಹಚ್ಚಿಲ್ಲ. ನನಗರ ಈ ಊರಾಗ ಬ್ಯಾಸರ ಆಗತ್ತಿ. ಬರಾಕತ್ತೀಯಾ? ಹಾಂ, ಬಾ. ಅಪ್ಪ ಬಾ. ಏನಪ್ಪ ಮಸ್ತ್ ಆಗಿಲ್ಲ ಬೆಳಗ್ಗೆ ಕರ್ಗ? ಏನ್ಲಿ ಬೆಳಗ್ಗೆ ಕರ್ಗ ಅಂದ್ರ ಏನು ಇಲ್ಲೋ, ಭಾರಿ ಚಂದಾಗಿ. ಅದ್ ಹೋಲಿ, ಎಲ್ಲಿ ಬಂತೀನಿ ಕಾಲೇಜ್? ಬಾ ತಳಗೆ ಬಾ, ಮಾತಾಡೋಣಂತ. ಬಾವು ಸಾತ್ ಮಗನ ಸಿಕ್ಕೇ ಇಲ್ಲ. ಇಲ್ಲಿ ಊರಿಗೆ ಬಂದಾಗ ಫೋನ್ ಹಚ್ಚಕ್ ಹೋಗೋದಲ್ಲ ನಿನಗೆ? ನಮ್ಮನು ಹೊಲ್ದಾಗ ಕೆಲಸ ಬಾ ಬರ್ತಾವ ಬಿಡು ಮರೆ. ಹೌದು ಬಿಡು, ನಾವು ಬರ್ತಾನ ಹುಟ್ಟಿದ್ದ ಪರಿಸ್ಥಿತಿ ಹಿಂಗದಾವು. ಅಲ್ಲ, ನಾನು ಬುತ್ತಿ ತವ್ರದ ಮಾರ್ತೀನಿ ನೋಡ್ರಿ. ತಡಿ, ಫೋನ್ ಹಚ್ತೀನಿ ತಡಿಯಟ್ಟು.
ಹಾಂ ತಮ್ಮ ನಾಟು ಸ್ವಲ್ಪ ಅವಸರದಾಗ ಬುತ್ತಿ ಮರ್ತು ಬಂದನಪ್ಪ ಗೌಡ್ರ ಹೊಲಕ್ಕೆ ಬುತ್ತಿ ತೊಗೊಂಬಲ್ಲಟ್ಟೆ. ಹಾಂ ತರ್ತೇಪ್ಪ. ಹಾಂ ಗೌಡ್ರ ಹೊಲಕ್ಕೆ ಬಾಯಪ್ಪ. ಹ್ಞೂ ಏನು ರಂಗಪ್ಪ ನೀರ್ ಹಸಾಕತ್ತೀಯ? ಹ್ಞೂನ್ರಿ ಬರ್ಲ. ಮಗ ನೌಕರಿ ಆಗಿಲ್ಲ ಏನ? ಏನ ಆಗಿಲ್ರಿಪ್ಪ. ಏನ್ ನೀನ್ ದುಡ್ದ ತೆಪ್ಪಲ್ಲ ಲೋ ಮರ. ಏನ ದೇವ್ರ ಕಡೆ ರೀ, ಯಾಕಂದ್ರೆ ನಮಗ್ ಶಕ್ತಿ ಇರುತ್ತನ ದುಡುನು. ಹೌದೌದೌದೌದು ಆ ತಳಪ ನಿನ್ ದುಡ್ಕಿದು ನಿನ್ ಮಗಗಾರ ತರ್ತತಲ್ಲ ನೋಡ್ರಿ, ಆ ಪರಮಾತ್ಮನ ಕಡೆ ಬಿಟ್ಟದ್ದೆ. ಆ ತಳಪ ನಾ ಹೊಲಕರ ಹೊಕ್ಕಿನಿ. ಹೋಯ್ ಬರ್ಲ. ನೋಡಪ್ಪ ಗೌಡ್ರ ಹೊಲ ಮನಿ. ಹಂಗಾರ ತಡಿಲಿ, ಅಪ್ಪ ಇಲ್ಲೇ ಕೆಲಸ ಮಾಡ್ತಾನ, ಬುತ್ತಿರ ಕೊಡ್ದೈತಿ, ಫೋನ್ರ ಮಾಡ್ತೀನಿ. ಹಾ ಮಾಡಿ. ಅಪ್ಪ ಎಲ್ಲದಿ? ಬುತ್ತಿ ತಂದಿನಿ, ಇಲ್ಲೇ ಗೌರ್ ಮನಿ ಹತ್ರನ ಅದೀನಿ. ಇಲ್ಲೇ ಗೌಡ್ರ ಮನಿ ಭಾಳ ಮಂದಿ ಕೆಲಸ ಮಾಡ್ತಾರ ಇಲ್ಲಿ. ಯಾಕೋ ಎಮ್ಮನು ಇತ್ತ ಬಂದಿಲ್ಲ? ಇಲ್ರಿ ಗೌಡ್ರ, ರಂಗಪ್ಪ ಕಾಕ ಬುತ್ತಿ ತಗೊಂಬಂದಿದ್ರಿ, ಅದಕ್ಕ ಬುತ್ತಿ ತಗೊಂಬಂದಿದ್ರಿ ಗೌಡ್ರ. ಹೌದಾ? ಅಂದಂಗ ಇವ ಯಾರ ನಿಮ್ಮ ಅಣ್ಣನ? ಅಲ್ರಿ ಗೌಡ್ರ, ಇವ್ ನಮ್ಮ ರಂಗಪ್ಪ ಕಾಕನ್ ಮಗ ರೀ, ಇವ್ ನಮ್ಮ ಅಣ್ಣ ಇದ್ದಂಗ್ರಿ ಗೌಡ್ರ. ಅಲ್ಲೋ ರಂಗಪ್ಪ, ಮಧ್ಯಾಹ್ನ ಊಟ ನಮ್ಮ ಮನ್ಯಾಗ ಮಾಡಕ್ ಹಾಕಿದ್ದಿಲ್ಲೇನ? ಬುತ್ತಿ ಹಾಕಿ ತರ್ಸಿ. ಹಂಗೇನಿಲ್ರಿ ಗೌಡ್ರ, ಈ ಮನ್ಯಾಗ ಕಷ್ಟ ಕಾಲದಾಗ ಸಾಕಷ್ಟು ಊಟ ಮಾಡಿನ್ರಿ. ಈ ಮನಿ ನನಗ ದೇವ್ರ ಇದ್ದಂಗ್ರಿ. ರಂಗಪ್ಪ ಏನಾರ ಒಂದ್ ಹೇಳಿ ನಾನು ಬಾಯಿನ ಮುಚ್ಚಿಸಿ ಬಿಡ್ತೀನಿ ನೋಡಿ. ಹೋಗಿ ಊಟ ಮಾಡು. ತಮ್ಮ ತಾರ್ಪ ಬುತ್ತಿತ್ತ ಆಯ್ತಳಪ್ಪ, ಇನ್ನ ಮನಿಗೆ ಹೋಗ್ನಿ ತಮ್ಮ. ಯಾಕಪ್ಪ ಕೆಮ್ಮಕತ್ತಿಯಲ್ಲ? ಮೈಯಾಗ ಏನ್ರ ಆರಾಮಿಲ್ಲ? ಆರಾಮಿಲ್ಲ ತಮ್ಮ, ಆರಾಮಿಲ್ಪ. ಹೌದಾ? ಮೈ ಎಲ್ಲ ಸುಡಾಗತ್ತೈತಿ. ಬಾ ದವಾಖಾನೆಯಾರ ಹೋಗ್ಬರಂ ಬಾ. ಹೌದು ಆರಾಮಿಲ್ಪ, ಜ್ವರ ಬಂದಾವ. ಇಲ್ಲ ದವಾಖಾನೆ ಹೋಗ್ಬರಂ ಬಾ, ಭಾಳ ಸುಡಾದತ್ ಮೈ. ಹೋಗಿ ತೋರ್ಸ್ಕೊಂಡ್ ಬಂದ್ಬಿಡು ಅಂತ. ಪಾಟ್ರು ಗೌಡ್ ಹೊಲಕ್ಕ ತಗಲಿಕ್ ಹೋಗ್ಬೇಕು. ಬೇಡ ಬೇಡ, ಇಷ್ಟು ಜೋರದಾಗರ ನೀ ಎಲ್ಲಾರು ಹೋಗಿ ಕೆಲ್ಸಕ್ಕ, ನಾ ಇವತ್ತು ಹೋಗ್ತೀನಾಳ. ಆತಪ್ಪ, ನಾ ತೋರ್ಸ್ಕೊಂಡ್ ಬರ್ತೀನಿ. ನೀವ್ ಒಬ್ಬನ ಹೋಗೋದು ಬೇಡ. ಹೋಗೋದ ಕರೆ ಆತಂದ್ರ ಯಮ್ಮನ ಕರ್ಕೊಂಡು ಹೋಗು. ಸರಿ ಆಯ್ತಪ್ಪ, ನಾ ಮಾಡ್ಕೊಂಡ್ ಬರ್ತೀನಿ, ದವಾಖಾನೆಗೆ ಹೋಗ್ಬಾ. ಆಯ್ತು, ನಾ ಹೋಗ್ತೀನಪ್ಪ ದವಾಖಾನೆ. ಅಪ್ಪಗಾರ ಆರಾಮಿಲ್ಲ, ಇವತ್ತು ನೀರು ಹಾಸ್ತೀನಿ ತಕ್ಷಣ. ಗೌಡ್ರ ಮೋಟರ್ ಡಬ್ಬಿ ಚಾವಿ ಕೊಡ್ರಿ, ನೀರು ಹಾಸ್ತೀನಿ. ಯಾಕೋ ರಂಗಪ್ಪ ಎಲ್ಲಿಗೆ? ನೀ ಚಾವಿ ಕೇಳಕ್ ಬಂದಿಲ್ಲ? ಇನ್ನು ಅಪ್ಪಗೆ ಇವತ್ತು ಆರಾಮಿದಿಲ್ರಿ, ಹಂಗಾಗಿ ನಾಳೆ ಬಂದೇನ್ರಿ ಇವತ್ತು. ಹೌದಾ? ಹಂಗಾರ ದವಾಖಾನಿ ತೋರ್ಸಂತ ಹೇಳಿಲ್ಲ ಅವ್ರಿಗೆ? ಹೇಳಿನ್ರಿ. ಅಲ್ಲೋ ಯಮ್ನು, ನೀ ಯಾವಾಗ ನೋಡಿದ್ರಿ ಇವ್ ಹಿಂದೆ ಇರ್ತೀಯನ? ಇಲ್ರಿ ಗೌಡ್ರ, ನಾನು ಅವ್ನ ಜೋಡಿ ಹಂಗ ಬಂದಿದ್ದಲ್ರಿ ಗೌಡ್ರ. ಆತಾಳ ಹಂಗಾದ್ರ ಎತ್ತಿನ ಮನ್ಯಾಗ ಐತಿ, ತಗೊಂಡ್ ಹೋಗ. ಅಪ್ಪ ಇವತ್ತು ಹೆಂಗಿದ್ರು ನಮ್ಮ ಕಾಲೇಜ್ ರಜಾ ಐತಿ, ನಾನು ನಮ್ಮ ಹೊಲದ ಕಡೆ ಹೋಗಿ ಬರ್ಲಿ? ಆತಾಳ ಸ್ವಲ್ಪ ನೋಡ್ಕೊಂಡ್ ಕಾಲಾಗ ನೋಡ್ಕೊಂಡ್ ಅಡ್ಡಾಡು. ಥ್ಯಾಂಕ್ ಯು ಅಪ್ಪ, ನಾ ಹೋಗಿ ಬರ್ಲಿ? ಹೋಗ. ನಾವು ನಂದು ಯಾಕೋ ಒಟ್ಟು ನುಸ ಆಯ್ತು, ನಾವು ಸ್ವಲ್ಪ ಹೊರಗೆ ಹೋಗ್ಬರ್ತೀವಿ. ಆತಾಳಪ್ಪ, ಬರೀ ಏನ ತಿನ್ನೋದು ಅವರೇ ಅಡ್ಡಾಡೋದು. ಹೋಗು ಹೋಗು. ಯಪ್ಪು ಏನ್ರಿ ನಿಮ್ ನೋಡೋಣ ಅಂಜಿಕೆ ಬಂತಲ್ಲ ನನಗ. ಹೌದಾ? ನಾನ್ ನೋಡಿದ್ರೆ ಅಷ್ಟು ಭಯ ಆತ್ ನಿನಗ? ಮತ್ ಇನ್ನೇನ್ರಿ ದಿಢೀರ್ನ ಒಮ್ಮೆ ಹಿಂಗ್ ಬರಾನ ನಮಗ್ ಅಂಜಿಕೆ ಬರ್ಲು ಅನ್ರಿ? ಹಂಗಂದ್ರ ನಾ ನೋಡಾಕ ಅಷ್ಟ್ ಕೆಟ್ಟದಾಗದೇನ? ಹಂಗೇನಿಲ್ರಿ, ನೀವೇ ಹಂಗ್ ತಿಳ್ಕೊತ್ರಿ. ಸಡನ್ಲಿ ಒಮ್ಮೆ ಕಂಡ್ರಲ್ಲ, ಅದಕ್ಕೆ ಅಂಜಿಕೆ ಬಂತ ಹೇಳ್ರಿ. ಓಹೋ ಹಂಗಂದ್ರ ನಾ ನಿನ್ ಕಣ್ಣಿಗೆ ಚಂದ ಕಾಣತಿಲ್ಲ ಅಂತ ಹೇಳಿ ಅನ್ಕೊಂಡಿದ್ನಿ. ಹಂಗೇನಿಲ್ ಬಿಡ್ರಿ, ನೀವು ನೋಡಾಕ ಚಂದ ಅದಿರಿ. ಹಾ ಹಂಗಂದ್ರ ಯಾಕೋ ನನ್ನ ಅಂದ ಚಂದದ ಬಗ್ಗೆ ಬಾಳ ಮಾತಾಡತ್ತೀರಿ?
ಏ ಹಂಗೇನಿಲ್ರಿ, ನೀವು ಚಂದ ಇಲ್ಲ ಅಂದ್ರಲ್ಲ ಅದಕ್ಕೆ ಆ ಮಾತನ್ನ ಹೇಳ್ರಿ. ಅಂದಂಗ ನೀವು ಗೌಡ್ರ ಮಗಳೇನ್ರಿ? ಹಾ ಹೌದ್ ನೋಡ, ನಾನು ಅವ್ರ ಮಗಳ. ಈ ಎಲ್ಲಾ ಆಸ್ತಿಗೂ ನಾನ ರಾಣಿ. ಸಾಕ್ ಬಂದಾಗಿಂತ್ರ ಬರೇ ಮಾತಾ ಅದು. ಕೆಲಸ ಮಾಡ್ರಿ. ಅಲ್ಲ ಇವನ ಏನು ಒಪ್ಪಾಯಿಕಿ ತಾನ ಮಾತಾಡ್ಸಿ ಮತ್ತೆ ಕೆಲಸ ಮಾಡ್ಲಿ ಅಂತಂದ್ ಕೇಸ್ ನನಗ ಬೈತಾಳ. ಅಲ್ಲಿ ಬಿಡು. ಅಣ್ಣ ಗೌಡ್ರ ಮಗಳು ಬಂದಿದ್ಲ, ನಾನು ಏನಾರ ಕೇಳಿದ್ಲಿ ಏನು ಮತ್ತೆ? ನೀ ಏನ್ರ ಹೇಳಿದೇನು ಅದಕ್ಕೆ? ನಾ ಇದಕ್ಕೆ ಹೋಗಿನ. ಏ ಇಲ್ಲಿಯಪ್ಪ, ನಾ ಯಾಕೆ ನಿನ್ನ ಬಗ್ಗೆ ಹೇಳಕ್ ಹೋಗ್ಲಿ? ನೀನ ಏನೇನ ತಿಳ್ಕೊತಿ ನೋಡ. ಆಕಿ ಬಂದ್ಲಾ, ಕೆಲಸ ಮಾಡಿದ್ರು ಮಾಡಿಲ್ಲ ಅಂತಂದು ಹೇಳ್ಬೋದ್ಲಿ. ಬಾ ಆದ್ರ ಆತ, ಗೌಡ್ರು ಬರುವ ಒತ್ತಾತ, ಹೊರಕ್ ನೀರು ಹಾಸ್ಬಿರು ಬಾ. ಅಪ್ಪ ಆರಾಮಾಯ್ತಿಲ್ಲ ನಿನಗ? ಆರಾಮಾಯ್ತು ಬಾರಪ್ಪ. ಗೌಡ್ರು ಎಲ್ಲ ನೀರು ಹಸೋದು ಎಲ್ಲ ಕೆಲಸ ಮುಗಿಸಿದೆಪ್ಪ. ಎಲ್ಲ ಮುಗಿಸ್ ಬಂದು ನೀರು ಹಾಸಿ ಕೇಸ್ ಎಲ್ಲ ಇದು ಮಾಡ್ಕೊಂಡ್ ಕೇಸ್ ಗೌರಿ ಬೆಟ್ಟಾಗೆ ಮನೆ ಬಂದೀನಿ. ಬರತ್ತ ಆರಾಮಾಗೈತಮ್ಮ, ಆರಾಮಾಗೈತಪ್ಪ. ರಾಘು, ಈ ಹೊಲಮಣಿ ಕೆಲಸದ್ದು ನಿನಗೆ ಭಾಳ ಮಾಡಿಲ್ಲಪ್ಪ. ಅದಕ್ಕೆ ನನಗೆ ಚಿಂತೆ ಮಾಡಾಕ್ತಿದ್ನಿ. ಅದಕ್ಕೆ ನನಗೆ ಸ್ವಲ್ಪ ಸುಸ್ತಾದಂಗೆ ಆಗಿತ್ತೆ. ಗೌಡ್ರು ನನಗೆ ಕೇಳಿದ್ರು ಅಂತಮ್ಮ. ಹೌದಪ್ಪ, ಕೇಳಿದ್ರ? ಹಾಂ, ನಾನ ಹೇಳಿದೆ ಮನ್ಯಾಗ ಆರಾಮಿಲ್ರಿ ಅವಂಗ, ನಾನ ಬಂದಿರಿ ಅವತ್ತು ಕೆಲ್ಸಕ್ಕಂತ ಹೇಳಿದೆ. ಅದಕ್ಕೆ ನೀ ಆರಾಮ ಹೋಗಮಟ್ಟ ನನಗ ಕೆಲ್ಸಕ್ಕೆ ಬಾ ಅಂತ ಹೇಳ್ಯಾರ. ನಾನ ಹೋಗಿನಪ್ಪ, ನೀ ಆರಾಮಾಗ ಹೋಗಕತ್ ಮುಂದೆ ಅಂದಂಗ ನಿನ್ನ ಗೌಡ್ರು ದವಾಖಾನೆ ತೋರ್ಸ್ಕೊಂತ ಹೇಳ್ಯಾರ. ಆಯ್ತಲ್ಪ, ಆಯ್ತು ತೋರಿಸ್ಬೋದು. ನಾಳೆಯಿಂದ ನೀ ಕೆಲ್ಸಕ್ಕೆ ಹೋಗ್ಬಿಡಪ್ಪ, ನಾನು ಹೋಗ್ತೀನಿ ಕೆಲ್ಸಕ್ಕೆ. ಹೌದಾ? ಗೌಡ್ರು ನೋಡ್ರ ಬ್ಯಾಡ ಅಂದಾರ, ನೀ ನೋಡಿದ್ರ ಹೊಕ್ಕಿನಂತಿ. ಗೌಡ್ರು ನನಗೆ ಬೈತಾರ ಮರ. ನಾ ದಿನ ಎಮ್ನ್ಯಾಗ ಕರ್ಕೊಂಡು ಹೋಗ್ತೀನಿ ಹೇಳ. ಆ ಯಮ್ನೂ ಯಾಕೆ ಕರ್ಕೊಂಡು ಹೋಗಪ್ಪ? ಸುಳ್ಳು ಆದ್ರೂ 108 ಕೆಲಸ ಮಾರ. ಹೋದ್ರೆ ನೀನು ಹೋಗಿ ಕೆಲಸ ಮಾಡ್ಬಾ ಗೌಡ್ರು ತೊಡ್ದಾಗಪ್ಪ. ಅದಪ್ಪ, ನಾನು ಹೋಗ್ತೀನಿ, ನೀ ಆರಾಮಾಗ ಊಟ ಮಾಡೋ ನಡಿ ಹೇಳ. ಅವು ಇಲ್ಲಲ್ಲ ಇಲ್ಲೇ ಅದನ್ ಬಾರಪ್ಪ. ನಾ ಇಲ್ಲಿ ಹೋಗ್ಲಿಪ್ಪ, ಮನ್ಯಾಗ ಇದೀನಿ. ನಿನ್ ದಾರಿನ ನೋಡಕತ್ತಿದ್ನಿ. ನಿಮ್ಮ ಅಪ್ಪ ನಿಂದ ಚಿಂತೆ ಮಾಡಾಕತ್ತೇನ. ಯಾಕಂದ್ರ ನನ್ನ ಮಗ ಎಂದು ಹೊಲ್ಲಾಗ ದುಡ್ದವಲ್ಲ, ಹೆಂಗ್ ಮಾಡ್ತಾನೋ, ಗೌಡ್ರು ಏನ್ ಅಂತಾರೋ ಏನಿಲ್ಲೋ ಅಂತ ಅದ ಚಿಂತೆ ಮಾಡ್ಕೊತ ಕುಂತಾನೋ. ಒಂದ್ ಸ್ವಲ್ಪ ಹೇಳವಂಗ. ಇಲ್ಲಲ್ಲ ಅಪ್ಪ ಹಂಗವ, ಇನ್ನು ಇಟ್ಟೇತ್ರ ಬೆಳೆದ್ರು ಇನ್ನ ಸಣ್ಣ ಮಗನ ಮಾಡ್ತಾನವ. ಹೋಲ್ ಬಿಡಪ್ಪ, ಹೊತ್ತು ಬಾಳ ಆಗೈತಿ. ಊಟ ಮಾಡಾಕ್ತಿರ ಬರ್ರಿ. ಈಗಾರ ಮಾಡ್ತಿರಿಲ್ಲ? ನಡಿ ನಡಿ, ದುಡ್ಡು ರಗಡೆ ಐತ್ ನನಗೂ. ಪರಮಾರ್ಥ ತತ್ವ ಪದದ ನೋಡಿ ಚಾವಿ ಕೊಡ್ರಿ, ಕೆಲಸ ಹೋಗ್ತೀನಿ. ಯಾಕೋ ತಮ್ಮ, ನೀ ಒಬ್ಬ ಬಂದಿಯಲ್ಲ, ಎಲ್ಲಿದಾನೋ ನಿಮ್ಮ ದೋಸ್ತ ಯಮನು? ಇಲ್ರಿ, ಇವತ್ತು ಅವ ಬಂದಿಲ್ಲ, ನಾನು ಒಬ್ಬನೇ ಬಂದೀನಿ. ಚಾವಿ ಕೊಡ್ರಿ, ನಾ ಹೋಗ್ತೀನಿ. ಹೌದಾ? ಬೇ ಗೌರವ, ಇಲ್ಲಿ ರಂಗಪ್ಪನ ಮಗ ಬಂದಾನ, ಚಾವಿ ಕೊಡುವ ಅವಂಗ. ಅಲ್ಲಿ ಬೇ ಕೊಟ್ಟು ಕಳ್ಸ ಅವಂಗ. ಹಂಗ ನಿಂದ್ರಸ್ಕೊಂಡ್ ನಿಂತ್ರ ಏನಾಯ್ತು? ಕೊಟ್ಟು ಕಳ್ಸ, ಮುಂದೆ ಕೆಲಸ ಅದ ಅವಂಗ. ಓಯ್ ಬಂದೆ, ಯಾವ ಹೊತ್ತಾತ? ಬರೀ ಇದೊಂದೇ ಕೆಲಸ ಮಾಡ್ಕೊತ ನಿಂದಿರ್ತಿ, ಬೇರೆ ಕೆಲಸ ಇಲ್ಲ? ನೀವೇನ್ರಿ? ನಾ ನಿಮ್ಗೆ ಎಷ್ಟು ಗೌರವದಿಂದ ಮಾತಾಡ್ತೀನಿ. ನೀವು ನೋಡ್ರಿ ಹೆಂಗಾರ ಮಾತಾಡ್ತಿರಲ್ಲ ನನಗೆ. ಆಯ್ತು ಬಿಡ್ರಿ, ನಿಮ್ ಜೊತೆ ಮಾತಾಡೋದ್ರ ಏನೈತಿ? ಅಯ್ಯೋ ಹಂಗಲ್ರಿ. ಏ ಗೌಡ್ ಸೇನಿನ ಯಾಕೆ ಹಿಡ್ಕೊಂಡಿದ್ಯೋ? ಏ ಮಾರಾಯ, ಆಕಿನ ಹಿಡ್ಕೋಲಿ. ಆಕಿ ಕಾಲಾಗ ಹಾವು ಬೈತು ಗೌಡ್ಸನಿಗೆ, ಹಂಗಾಗಿ ಕೈ ಹಿಡಿದು ಹೇಳ್ಕೊಂಡಿತ್ತಾಗ. ಅದು ಹೋಗ್ಲಿ ಬಿಡ. ನೀವೇ ನನ್ಗೆ ಆಟ ಹಚ್ಚಿರ ಏನ? ನೀ ಅಕ್ಕಿನ ನೋಡುದು, ಆಕಿ ನಿನ್ ನೋಡುದು, ನಿಮ್ಮಿಬ್ಬರು ನೋಡಿ ತಲೆ ಕೆಡಿಸ್ಕೋದು. ಓ ಎಮ್ನ್ಯಾ, ಏನಾದ್ರೂ ಕಲ್ಪನೆ ಮಾಡ್ಕೊಬೇಡ್ಲಿ ಅಪ್ಪ. ಏನಿಲ್ಲ ನನಗೆ ಅವಾಗ ಗೌಡ್ತಿ ಕಾಲಾಗ ಹಾವು ಬೈತಂತಂದ. ಅದು ಹೋಗ್ಲಿ ಬಿಡ. ನೀವ್ ಒಂದ್ ನನಗೆ ಫೋನ್ ಹಚ್ಬೇಕಿಲ್ಲ. ನಾನ್ ನಿನ್ ನೋಡ್ಕೋತ ನಿಮ್ಮ ಮನಿ ಕಡೆ ಹೋಗಿನಿ. ನಿಮ್ಮ ಅಪ್ಪ ನೋಡಿದ್ರೆ ಗೌಡ ಹೊಲ ಕಡೆ ಹೋಗ್ಯಾನಂತಂದ. ಸೀದಾ ನೇರವಾಗಿ ನಾ ಇಲ್ಲೇ ಬಂದಿನಿ ನೋಡು. ನೀನ್ ನೋಡಿದ್ರೆ ಹಿಡ್ಕೊಂಡು ನಿಂತ್ ಬಿಟ್ಟಿಯಪ್ಪ. ಅಲ್ಲೋ ಮಾರ್ಯ, ಸೆಲ್ಕಿ ಹಿಡ್ಕೊಂಡಿನ ಅಂತ ಹೇಳಕ್ ಹೋದ್ ನಾಳೆ. ನಡೀನ ಕೆಲಸ ಮುಗಿದ್ಲಿ ಎಲ್ಲ ಹೊಲ್ದಾಗ. ಹೋಗು ನಡೀನ್ ಮನಿಗೆ. ನಡಿ.
ಎಲ್ರಿ ಎಲ್ಲಿ ಯಪ್ಪು ಏನ್ರಿ ನೀವು ನಿನ್ನೆ ಹಾವು ನೋಡಿ ಕೇಶ್ ರಾತ್ರಿ ನಿದ್ರೆ ಮಾಡಿಲ್ಲ ಅಂತಾರ ಮತ್ತ ಹಾವು ಅಂತ ಕಾಡ್ಸತ್ತಿರಲ್ರಿ ನಂಗೆ ಓಹೋ ಕನಸ್ನಾಗ ಹಾವ ಬಂದಿತ್ತೋ ಏನ ಮತ್ತ ಬೇರೆ ಯಾರ್ಯಾರ ಬಂದಿದ್ರು? ಏನ್ರಿ ನೀವು ನನ್ನ ಕನಸ್ನಾಗ ಏನ್ ಬರ್ಬೇಕ್ರಿ ಹಾವ ಬಂದಿತ್ತ. ಹಾ ನಂಗೂ ರಾತ್ರಿ ಕನಸು ಬಿದ್ದಿತ್ತು. ನೀವು ಬಂದ್ರೆ ಒಂದು ಏನೋ ಸಮಸ್ಯೆ ಆಗಿಬಿಡುತ್ತೆ ನೋಡ್ರಿ. ಆ ಊರ ಬರ್ತೈತಿ ಇಲ್ಲಿಗೆ ಎಡದ್ರ ಬೀಳ್ತೀರಿ ನೀವು. ಹೌದ್ರಿ ನಿನ್ ರಾತ್ರಿ ಏನ್ ಬೈತ್ರಿ ಕನಸು? ಕರೆ ಹೇಳ್ಬೇಕೋ ಇನ್ ಸುಳ್ಳು ಹೇಳ್ಬೇಕೋ? ಅದ್ಯಾಕ್ರಿ ಕರೆನ ಹೇಳ್ರಲ್ಲ. ನಿನ್ನೆ ರಾತ್ರಿ ಕನಸ್ನಾಗ ನೀವ ಬಂದಿದ್ರಿ. ನನಗೂ ನಿನ್ನೆ ಕನಸಿನಾಗ ನೀವ ಬಂದಿದ್ರಿ. ಅದ ನೀವು ಏನಾರ ಅಂತೀರಂತಂದ ಕನಸಿನಾಗ ಹಾವು ಬೈತಂತಂದ ಸುಳ್ಳು ಹೇಳಿದ್ರಿ. ಹೌದು ನಾನೇ ಕನಸಿನ ಇದ್ನಿ ಕರೆ ಹೇಳ್ರಿ. ಹಂಗಾದ್ರ ನಾ ಯಾಕ ನಿನ್ ಕನಸ್ನಾಗ ಬಂದಿದ್ನಿ ಹೇಳ? ಯಾಕಂದ್ರ ನಾ ನಿಮ್ಮನ್ನ ಲವ್ ಮಾಡತ್ತೇನ್ರಿ. ಬಾಳ ಅಂಜಾಕ್ ಹೋಗ್ಬೇಡ. ಐ ಲವ್ ಯು. ನನಗೂ ನೀ ಅಂದ್ರ ಬಾಳ ಇಷ್ಟ. ಏನಾಗ್ಯ ನನಗೇನ ರೀ ಅದು ಅನ್ನಕ್ ಹೋಗಕ್ ಹೋಗ್ಬೇಡ. ಪ್ರೀತಿಯಿಂದ ಗೌರಿ ಅಂತ ಕರಿ ಸಾಕ. ಆಯ್ತಲ್ಲ ಗೌರಿ. ಅಲ್ರಿ ನಾಗುನ ಗೌಡ್ರ ಮನ್ಯಾಗ ಕೆಲ್ಸಕ್ಕೆ ಹಚ್ಚಿ ಒಂದ್ ವಾರ ಆತ. ನೀವು ನೋಡಿದ್ರ ಆ ಕಡೆ ಹೆಣಿಕ್ ಹಾಕ್ವಾರ. ಇರೋ ಮಗ ಸಾಲಿ ಕಲಿಲತ್ತ ಬಿಟ್ಟಿದೀವ. ಆದ್ರ ತಂದ ಕೆಲ್ಸಕ್ಕೆ ಹಚ್ಚೇರಿ. ಏನ್ ಅವನ ಅಲ್ಲಿ ಚಾಕ್ರಿ ನಡ್ಬೇಕತ್ ಮಾಡ್ರಿ ಏನ? ಪಾರ್ವತಿ ಅಲ್ಲ ಅವನ ಗೌಡ್ರ ಮನ್ಯಾಗ ಜೀತ ಇಡ್ಬೇಕಾದ್ರ ನಾಲ್ಕು ಇಷ್ಟು ಕಟ್ ಕೊಡ್ತಿದ್ನಿ. ಅವ್ನ ಜೀತ ಇಡೋಂಗ್ ಕಾಣ್ತಾನ. ನಾನು ಏನಂತ ಮಾತಾಡ್ತೀನಿ? ಮತ್ತೇನ್ರಿ ನಾವು ಕಾಲೇಜ್ದಿಂದ ಅಲ್ಲಿಂದ ಕರ್ಸೇರಿ. ಹಾ ಒಂದ್ 2 ದಿವ್ಸ ಅಂತ ಗೌಡ್ರ ಮನಿಗ್ ಕಳ್ಸೇರಿ. ಹಾ ಅಲ್ಲಿದಲ್ಲೇ ಮತ್ ಇವಾಗ ಅವಂಗ ಹಚ್ಚಿದ್ರ ಆ ಗೌಡ್ರಿಗೇನ್ ಬ್ಯಾರೆ ಆಳ್ ಸಿಕ್ಕಿಲ್ಲನ? ಬ್ಯಾರೆ ಆಳ್ ನೋಡ್ಕೊ ಅಂತ ಹೇಳ್ರಿ. ಏ ಮರ ಸುಮಾರು ಹೇರಾಟ
ಅಲ್ಲ ನಾಗೂ ನಿನಗ ಮಗನ ನನಗೆ ಮಗ ಅಲ್ಲನ ನನಗೆ ಆರಾಮಿಲ್ದಾಗ ಏನಂದ ಯಪ್ಪ 4 ದಿನ ನಾ ಹೋಗ್ತೀನಿ ನಿಮ್ಮ ಮನ್ಯಾಗಿರಪ್ಪ ಅಂತ ಹೇಳಿದ. ಇಷ್ಟಕ್ಕೆ ಏನು ದೊಡ್ಡ ಆದಂತ ಮಾಡಾಕ್ತಿಲ್ಲ. ಆದ್ರೆ ಇನ್ ಮೇಲೆ ನಮ್ಮ ಗೌಡ್ರಿಗೆ ಅನ್ನಕ್ ಹೋಗ್ಬೇಡಿ. ಆತ್ ಬಿಡ್ರಿ, ಇವತ್ತರ ಹೋಗಿರ ಇಲ್ಲ ಅವನ ಕಳಿಸ್ತೀರ? ಪಾರ್ವತಿ ನಿನಗ ಇನ್ನೊಂದ್ಸಲ ಹೇಳ್ತಾನೆ, ಅವ ನಿನಗ ಅಷ್ಟ ಮಗ ಅಲ್ಲ, ನನಗೂ ಮಗ ಅದನ್ನ ತಿಳ್ಕೊ ಸ್ವಲ್ಪ. ಇಲ್ಲೇ ಬಂದ್ ನೋಡ್ರಿ ನಿಮ್ ಮುದ್ದಿನ ಮಗ, ಕೇಳ್ರಿ ಅವನ. ಯಾಕೆ ಅಪ್ಪಗೆ ಏನೋ ಅಂತಿಲ್ಲ? ನೋಡಪ್ಪ ನಾಗು 4 ದಿನ ನೀ ದಗದಕ್ ಹೋದದಕ್ಕ ನಿಮ್ಮವ್ವ ಹಂಚಿನ ಮೇಲೆ ದಾಸಿ ತಿರುಗಿ ಹೋಗುತ್ತಲ್ಲ ಆ ಟೈಪ್ ನನ್ ಕಿರಿಕಿರಿ ಹೆಚ್ಚಾಳ. ಸ್ವಲ್ಪ ಮೀನಾರ್ ಹೇಳ ಮರ ತಿಳಿಸಕ್ಕಿಗೆ. ಯಾಕೆ ಬೇ ಅಪ್ಪಗೆ ಹಂಗ್ಯಾಕ ಅಂತೀನಿ? ಅಪ್ಪಗೆ ಆರಾಮದಾಗ ನಾನು 4 ದಿನ ಹೋಗಿನಾಳ. ನಡಿ ನಡಿ ಬುತ್ತಿ ಕಟ್ಟಿ ಹೇಳ. ಲೇ ತಮ್ಮ ಯಪ್ಪ ಇನ್ ಮೇಲೆ ನೀ ಹೊಲಕ್ ಹೋಗೋದು ಬೇಡ. ಯಾಕಂದ್ರೆ ನಂಗೆ ಸಾಕಾಗಿ ಹೋಯ್ತು. 4 ದಿನ ಏನು ಹೊಲಕ್ ಹೋಗ್ಯಲ್ಲ, ನನಗೆ ಏನು ಎಲ್ಲ ಅಂದಾಳ. ತಾಮರೆ ಟಾಲ್ ತಾ ನಾನು ಹೋಗ್ತೀನಿ, ಕೈ ಬಿಡ. ನೀವು ಮನ್ಯಾಗಿರಪ್ಪ ಏನ್ ಹೇಳ್ತಾನೆ, ನಾ ಹೋಗಿ ಬರ್ತಾನೆ ಹೊಲಕ್ಕೆ. ಯಪ್ಪ ಯಪ್ಪ ನಾ ಹೋಗಿ. ಇಷ್ಟೆಲ್ಲ ನೀನ್ ಓದಿಸಿದ್ಕ ಆ ಗೌಡ್ರ ಮನ್ಯಾಗ ಕೆಲ್ಸ ಮಾಡ್ಬೇಕನ? ಆ ನೋಡು, ಆ ಕೆಲ್ಸ ಎಲ್ಲ ನಿಮ್ಮ ಅಪ್ಪ ನೋಡ್ಕೋತಾನ. ನೀ ಸುಳ್ಳ ತಲೆ ಕೆಡ್ಸ್ಕೊಡ, ಬಾ ಹೋಗುನು. ಹಂಗಲ್ ಬಿ ಅಪ್ಪಗ ನೋಡಪ್ಪ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಬಿಸಿ ಬಿಸಿ ರೊಟ್ಟಿ ಮಾಡಿನಿ. ನಮ್ಮ ಅಪ್ಪ ಬಂಗಾರ ಅಂತ. ನಡಿ ಊಟ ಹಾಕಿ ಕೊಡ್ತಾನ. ನಮಸ್ಕಾರ ರೀ ಗೌಡ್ರ. ಓಹೋ ಬಾರೋಪ ರಂಗಪ್ಪ, ಆರಾಮಾಗೈತಿ ಇಲ್ಲಿ ನಿನಗ? ಹ್ಞೂ ರೀ ಗೌಡ್ರ, ಆರಾಮಾಗೈತ್ರಿ. ಇವತ್ತು ಕೆಲ್ಸಕ್ಕೆ ಬಂದನ್ರಿ. ಯಾಕಂದ್ರೆ ಆರಾಮಾಗೈತಿ, ಇನ್ಮೇಲೆ ನನ್ನ ಮಗ ಕೆಲ್ಸಕ್ಕೆ ಬರುದಿಲ್ರಿ. ಹಂಗಾರ ನಿನ್ನ ಮಗ ಬರೋದಿಲ್ಲ ಬಿಡಪ್ಪ. ಇನ್ನ ಆಯ್ತು ತಗೋ, ಅಲ್ಲೇ ಸಾಮಾನು ಇಟ್ಟಂಗೆ ಕೆಳಗ ತಗೊಂಡ್ ಕೆಲ್ಸಕ್ಕೆ ಹೋಗು. ಆದ್ರ ನೀ ಬಂದ್ರನ ಕೆಲಸ ಹಸನಾಗು ನೋಡ್ ರಂಗಪ್ಪ. ಆತಲ್ರಿ ಗೌಡ್ರ, ನಾನು ಹೋಗ್ತೀನಿ ಕೆಲ್ಸಕ್ಕೆ. ಯಾಕೋ ಏನೋ ನನ್ನ ಆಗುಗ ಭಾಳ ನೋಡ್ಬೇಕನ್ಸಾತೈತಿ. ಫೋನರ ಮಾಡ್ತೀನಿ ತಡಿ. ಹಲೋ, ನೆನೆದವ್ರು ಮಣದಾಗ ಅಂತಂದು ನಮ್ಮ ಬಂಗಾರಿ ಫೋನ ಮಾಡ್ತಿಲ್ಲ. ಸಾಕು ಸಾಕು ಸಾಕು. ಇವತ್ತು ಯಾಕೆ ನೀ ಕೆಲ್ಸಕ್ಕೆ ಬರಲಿಲ್ಲ? ನೀ ನನ್ನ ಕಣ್ಣಿಗೆ ಕಾಣ್ಲಾರ್ದಕ್ಕೆ ನನ್ನ ಜೀವನ ಹೋದಂಗಾಗೈತಿ. ನೀ ಯಾಕೆ ಕೆಲ್ಸಕ್ಕೆ ಬರಲಿಲ್ಲ? ನಿಂಗೆ ಗೊತ್ತೇನ ನಾನು ನಿನ್ನ ಎಷ್ಟು ಪ್ರೀತಿ ಮಾಡತ್ತೀನಂತ? ಏ ಗೌಡ್ತಿ, ನೀ ಎಲ್ಲ ನನ್ನ ಮ್ಯಾಗ ಜೀವನ ಇಟ್ಕೊಂಡ್ ಕೂತಿ. ನಿಮ್ಮ ಅಪ್ಪ ಒಪ್ಕೊಲಿಕ್ಕಂದ್ರೆ ಹೆಂಗೆ ಮಾಡ್ತಿ? ಏನು ಮಾತಾಡತ್ತೀನಾಗೆ ನೀನು? ನೀ ಏನರ ನನಗೆ ಸಿಗಲಿಲ್ಲ ಅಂತ ಇಟ್ಕೋ, ನಾನಂತರೂ ಈ ಭೂಮಿ ಮೇಲೆ ಬದುಕಂಗಿಲ್ಲ. ಹೇ ಬಂಗಾರಿ, ಯಾಕೆ ಎಮೋಷನ್ ಹಾಕಿ? ನೋಡು ಗೌಡ್ತಿ, ನಿಮ್ಮ ಅಪ್ಪ ಒಪ್ಕೊಲಿಕ್ಕಂತಂದ್ರೆ ನಾನು ನಿಮ್ಮ ಅಪ್ಪನ ಜೊತೆ ಹೋರಾಡಿ ನಿನ್ನ ಪಡ್ಕೋತೀನಿ. ಹಾಗೆಲ್ಲ ಕಣ್ಣೀರು ಹಾಕ್ಬಾರ್ದು. ನಗು ಒಂದ್ಸಲ ನೋಡೋಣ. ಆಯ್ತು ತಗೋ ನಾಗು, ನಿಂಗೆ ಏನರ ಅಷ್ಟು ಧೈರ್ಯ ಐತಂತ ಇಟ್ಕೋ, ನಮ್ಮ ಮನೆಗೆ ಬಾ. ನಿಂಗೆ ಭಾಳ ನೋಡಂಗಾಗೈತೆ ನಂಗೆ. ಹಾಂ, ನಾನು ನಿಮ್ಮ ಮನೆಗೆ ಬರೋದಾ? ಗೌಡ್ರು ಏನಾರ ನೋಡಿದ್ರೆ ನಾನು ಕೊಂದ ಬಿಡ್ತಾರ, ಅದು ರಾತ್ರಿ. ನಾ ಮಾತ್ರ ಅಲ್ಲಪ್ಪ. ಏ ಅಂಜಬ್ರಕ್ಕ, ಈಗಾರ ಎಷ್ಟು ದೊಡ್ಡ ದೊಡ್ಡ ಮಾತಾಡಕತ್ತಿದ್ದಿ. ಮತ್ತು ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಅಂತ ಹೇಳಿ ಅದು ನನಗೆ ಗೊತ್ತಿಲ್ಲ. ಇವತ್ತು ರಾತ್ರಿ ನೀ ಮನೆಗೆ ಬರಬೇಕಾ? ನೀ ಗಂಡಸರ ಹೌದಾ ಅಲ್ಲೋ, ನೀ ಮನೆಗೆ ಬರ್ಬೇಕಂದ್ರೆ ಬರ್ಬೇಕಾ? ನಂಗೆ ಗೊತ್ತಿಲ್ಲ. ಏ ಗೌರಿ, ನನಗೆ ಗಂಡಸನ ಬಗ್ಗೆ ಮಾತಾಡ್ತಿ? ಆತಾಳ, ಇವತ್ತು 10 ಗಂಟೆಗೆ ಬರತ್ತೀನಿ ನೋಡು. ಆಯ್ತಾಳ, ಫೋನ್ ಇಡೀನಿ. ಆಯ್ತು ತಗೋ, ನಾನು ನೀ ಬರೋ ದಾರಿನ ಕಾಯತ್ತೀನಿ. ನಾಗು, ಯಾಕೋ ಇಷ್ಟೊತ್ತಿನಾಗ ತಯಾರಾಗತ್ತಿ? ಎಲ್ಲಿ ಹೊಂಟಿ? ಮಮ್ಮಿ, ನಮ್ಮ ದೋಸ್ತ ಅಲ್ಲಿ ಪಾರ್ಟಿ ಮಾಡ್ಯಾನ, ಹಂಗಾಗಿ ಊಟಕ್ಕೆ ಹೋಗ್ಬರ್ತೀನಿ. ಹೌದಾ? ಅಲ್ಲೋ ಇಷ್ಟು ಕತ್ಲಾಗೈತಿ, ಕತ್ತಲಾಗ ಹೊಂಟಿಯನ? ಇಲ್ಲ, ನಮ್ಮ ದೋಸ್ತ ನಾವ ಅಲ್ಲಿಂದ ಬಂದಾನ. ನಂದು ಬರೋದು ಲೇಟ್ ಆಗತ್ತೆ. ನೀನು ಅಪ್ಪ ಊಟ ಮಾಡಿ ಮಲ್ಕೋರಿ, ನೀವು ನಾ ಬರ್ತೀನಿ ಅಂತ. ನೋಡ್ಪಾ, ದೋಸ್ತ ಆದ ಇದ ಅಂತ ಹೇಳಿ ಲೇಟ್ ಮಾಡ್ಕೊತ್ ಕುಂಡ್ರಬೇಡ. ನಿಮ್ಮ ಅಪ್ಪ ಮೊದಲ ನಿಂದ ಚಿಂತೆ ಮಾಡ್ಕೊತ್ ಕುಂಡಿರ್ತಾನ. ಹೋಗಿ ಲಗುಟ್ ಬಾ. ಹಾ ಜಲ್ದಿ ಬರ್ತೀನಿ. ಹಾ, ಅಪ್ಪ ಕೂಡ ಬರ್ತೀನಿ. ಲಗುಟ್ ಬಾ ನಾಗು. ಹಾ ಬೇ. ಈಗಿನ ಕಾಲದ ಮಕ್ಕಳದು ಏನ್ ಹೇಳುದು, ಆ ಪಾರ್ಟಿ ಈ ಪಾರ್ಟಿ, ದೋಸ್ತರು ಅವ್ರು ಇವ್ರು ಅಂತ ಹೇಳಿ 60 ಅನ್ನಂಗಿಲ್ಲ 60 ಅನ್ನಂಗಿಲ್ಲ, ಹೋಗ್ಬಿಡ್ತಾರ. ಎಷ್ಟು ಹೇಳಿದ್ರು ಕೇಳಂಗಿಲ್ಲ ನಮ್ಮ ಮಾತು. ಬರ್ತಾನಿಲ್ಲ ಅಂತ ಹೇಳಿ ಅನ್ಕೊಂಡಿದ್ನಿ, ಆದ್ರೂ ನಿಂಗೆ ಭಾಳ ದರ ಆಯ್ತು. ನಿನಗೆ ಬರ್ತಾನಿಲ್ಲ ಅನ್ನೋದು ನಿನಗೆ ಚಿಂತಿ. ನನಗೆ ನಿಮ್ಮ ಮನೆಗೆ ಯಾರು ನೋಡಿ ಗಿಡ್ಯಾರ, ನಿಮ್ಮ ಅಪ್ಪ ಯಾರು ಬಡ್ಗಡ್ದ ಅನ್ನೋದು ನನಗೆ ಚಿಂತಿ. ಆಯ್ತಾ, ನೋಡಿದಿಲ್ಲ, ಕೈ ಬಿಡೇನು, ನಾ ಹೋಗ್ತೀನಿ ಮನೆಗೆ. ಹಂಗಲ್ಲ,
ನನ್ನ ಜೊತೆ ಮಾತಾಡ್ಬೇಕಾ, ನನ್ನ ಜೊತೆ ಏನ್ರ ಕೇಳ್ಬೇಕು ಅನ್ನೋದು ಏನು ಒಂದ್ ಸ್ವಲ್ಪನೂ ಇಲ್ಲ ನಿಂಗೆ. ಹೋಗ್ತೇನೆ ಅನ್ನಂತೀಯಲ್ಲ, ಬಾ ಕುಂದ್ರ, ನಾನು ನಿನ್ ಜೊತೆ ಮಾತಾಡ್ಬೇಕಾ. ಹಾ ಕುಂದ್ರದು ನಿಂದ್ರದು ಒಲ್ಲಪ್ಪ ನಾ ಹೊಕ್ಕಿನಿ. ಏನಾಗ್ಯ ನೀ ಏನ್ರ ಹೋಗ್ತೇನೆ ಅಂದಿದ್ರೆ ನಮ್ಮ ಅಪ್ಪನ ಕೂಗಿ ಎಬ್ಬಿಸ್ಬಿಡ್ತೇನೆ ನೋಡು. ಏ ಬಂಗಾರಿ ಹಂಗೆ ಏನಾರ ಮಾಡಿಡಿ, ನಾನು ಏನಾರ ಬಡಿಸ್ಬೇಕಂತ ಮಾಡಿ ಏನು? ಅಲ್ಲ ನಾಗ್ಯ, ನಾನು ಯಾಕೆ ನಿನ್ಗೆ ಹೊಡಿಸ್ಲಿ? ನಿನ್ ಮ್ಯಾಗ ಜೀವನ ಇಟ್ಕೊಂಡ್ ಕೂಗ್ತೇನೆ. ಆಯ್ತು, ಕುಂತ್ ಮಾತಾಡೋಣ ಬಾ. ಬಂಗಾರ, ನೀನು ಪ್ರೀತಿ ಮಾಡಿದಂಗೆ ಕ್ಷಣದಿಂದ ನನಗೆ ಒಂದ ಆತಂಕ ಆಗತ್ತಿ. ನಿಮ್ಮಪ್ಪ ಒಪ್ತಾನ ಇಲ್ಲೋ, ಏನು ಮಾಡ್ತಾನೋ ಅನ್ನೋದೊಂದು ದಿನ ನನಗೆ ಆ ಪ್ರಶ್ನೆ ಕಾಡಕತ್ಬಿಡತ್ತಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಭಾಳ ಅಂಜಿಕೆ ಬರತ್ತೆ. ಅಷ್ಟೆಲ್ಲ ಸೀನ್ ಇಲ್ಲ. ನನ್ನ ಕೈ ಬಿಡೋಲ್ಲ ಅನ್ನೋದು ನನಗೆ ಗೊತ್ತೈತಿ. ಅಲ್ಲ ನಾಗು, ನಾನು ನಿನ್ನ ಸಂಬಂಧ ಏನ್ ಬೇಕಾದ್ರೂ ತೆಗ ಮಾಡ್ತೀನಿ. ಅದಲ್ದನ ಈ ಮನಿ ಮತ್ತೆ ನಮ್ಮ ಅಪ್ಪನ ಬಿಟ್ಟು ಬರಕ್ಕೂ ನಾ ರೆಡಿ ಅದೇನಿ. ಗೌರಿ, ನಿನ್ನ ಪ್ರೀತಿ ಪಡ್ಯಾಕ ನಾ ಭಾಳ ಪುಣ್ಯ ಮಾಡೀನಿ. ಅದಕ್ಕೆ ಇಂಥ ದೇವತೆ ಸಿಕ್ಕಳ ನನಗೆ. ಐ ಲವ್ ಯು ನಾಗು. ಲವ್ ಯು ಟು. ಗೌರಿ, ಅಪ್ಪ ಅಪ್ಪ ಬೀಡ, ಅಪ್ಪ ಬೀಡ. ಏನೋ ಕಚಡ ನನ್ನ ಮಗನ, ನನ್ನ ಮನೆಯೊಳಗೆ ದುಡ್ದ, ನನ್ನ ಮನೆಯೊಳಗೆ ಉಂಡ, ನನ್ನ ಮನೆಯೊಳಗೆ ತಿಂದ, ನನ್ನ ಮನೆಗೆ ಕಣ್ಣ ಹಾಕ್ತಿ. ಬೇಕಾರಿ ನನ್ನ ಮಗನ, ನಿನ್ನ ಇಷ್ಟಕ್ಕೆ ಎದಕ್ ಬಿಡಾಕತ್ತೀನಿ ಅಂದ್ರ ಸುತ್ತಮುತ್ತ ಊರಾಗ ನನ್ನ ಮನಿ ಮರ್ಯಾದ ಹೋಗ್ಬಾರ್ದು ಅಂತೇಳಿ ನಿನ್ನ ಇಷ್ಟಕ್ಕೆ ಬಿಡಾಕತ್ತೀನಿ. ನೀ ಇನ್ನೊಮ್ಮೆ ಎಲ್ಲಾರ ನಮ್ಮ ಹೊಲ ಸುತ್ತಮುತ್ತ ನಮ್ಮ ಮನೆ ಸುತ್ತಮುತ್ತ ಕಾಣಿಸ್ಕೊಂಡ್ಯಾರ ನಿನ್ನ ಎದಿ ಬಗ್ಗೆ ರಕ್ತನ ಕುಡಿತ ಮಗ ನಡೆ. ಏನವ ಇಂಥ ಕೆಲಸ ಮಾಡಿದೆ? ತಾಯಿ ಇರ್ಲಾರ ಮಗಳು ಅಂತೇಳಿ ನಿನಗೆ ಏನು ಕೊರತೆ ಮಾಡ್ಲಾರ್ದಂಗ್ ಬೆಳೆಸಿದ್ನಲ್ವ? ಇಂಥ ಹೊಲಸ್ ಕೆಲಸ ಯಾಕೆ ಮಾಡಿದೇವ? ನಿನಗೆ ನಾಚಿಕೆ ಆಗ್ಲಿಲ್ಲ ಇಂಥ ಕೆಲಸ ಮಾಡಕ? ನೀ ನನ್ನ ಮಗಳಂತ ಹೇಳ್ಕೊಳಕ ನಂಗೆ ನಾಚಿಕೆ ಆಗತ್ತ. ಇಂಥ ಹೊಲಸ್ ಕೆಲಸದ ಮ್ಯಾಗ ನಿನಗೆ ವ್ಯಾಮೋಹ ಇತ್ತಂದ್ರ ನನ್ನ ಮುಂದೆ ಹೇಳಿದ್ದೆ ಅಂದ್ರ ಕಣ್ಣು ಮುಚ್ಚಿ ನಿನ್ನ ಮದುವೆ ಮಾಡ್ತಿದ್ನಲ್ವ? ನಾನ್ ದೇವತೆ ಮೊದ್ಲು ಹೋಗಿದ್ದೆ ಚಲೋ ಆತ. ಇಂಥ ಕೆಲಸ ಹಾಕಿ ಕಣ್ಣಿಲ್ಲ ನೋಡಿದ್ಲ ಅಂದ್ರ ಈ ಸಮಯದಾಗ ಜೀವಂತನೇ ಇರ್ತಿದ್ದಿಲ್ಲ ಅಕ್ಕಿ. ನೋಡ್ಗೌರಿ, ಈ ವಿಷಯ ಏನಾರ ಊರಾಗ ಗೊತ್ತಾತಾರ ನಾ ಜೀವಂತವಾಗೇ ಇರಂಗಿಲ್ಲ. ಅಪ್ಪ ಹಂಗೆಲ್ಲ ಮಾತಾಡ್ಬಿಡಪ್ಪ. ನಾಗನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೇನಪ್ಪ. ಸರಿ, ನಾನು ಮುಂದ ಹೊಲಸ್ ಪ್ರೀತಿ ಬಗ್ಗೆ ಮಾತಾಡ್ತೀಯ? ನಾನ್ ಈಗ ಮಾತಾಡ್ಲಿಲ್ಲ ಅಂದ್ರೆ ಮತ್ತ ಯಾವಾಗ ಮಾತಾಡ್ಲಪ್ಪ? ನಾಗುನ ನಾನು ಬೆಟ್ಟದಷ್ಟು ಪ್ರೀತಿ ಮಾಡೇನಿ. ನಿನ್ನ ಗಂಟೆಗೆ ಹೊರಗ ಅಡ್ಡಿ ಬರ್ತಿತ್ತಂದ್ರ ನಾವೆಲ್ಲರೂ ಹೋಗಿ ಜೀವನ ಮಾಡ್ತೇನೆ. ಹಾಗೂ ಇಲ್ಲ ನನ್ನ ಜೀವನ ಏನು ಇದ್ದಿಲ್ಲಪ್ಪ. ನನ್ ಕ್ಷಮಿಸ್ಬಿಡಪ್ಪ ಪ್ಲೀಸ್ ಅಪ್ಪ. ಗೌರಿ, ಅವನ ಹೆಸರ ನನ್ನ ಮುಂದೆ ಇನ್ನೊಮ್ಮೆ ಎತ್ತಾಕ ಹೋಗ್ಬೇಡ. ನಿನಗೇನಾರ ತಂದೆಂದು ಮಮಕಾರ ಇತ್ತಂದ್ರ ಇನ್ನೊಂದ್ ವಾರದಾಗ ಮದುವೆ ಫಿಕ್ಸ್ ಮಾಡ್ತೀನಿ. ನಾ ಯಾವ ಹುಡುಗ ತೋರ್ಸ್ ಹುಡುಗನ ಜೋಡಿ ನೀ ಮದುವೆ ಆಗಬೇಕು. ಆಗ್ಲಿಲ್ಲ ಅಂದ್ರೆ ನಾನು ಏನೋ ನೋಡ್ತೀನಿ ನೋಡು. ಭಾಳ ಹುಷಾರಿಂದ ಇರ್ಬೋರಿ. ಗೌಡ್ರ, ಯಾಕೆ ಟೆನ್ಷನ್ ಆಗೈತೇನ್ರಿ? ಆ ಕಾಳ ಬಡ್ಡಿ ಮಕ್ಕಳು ನಮ್ಮ ಮನೆ ಅನ್ನ ಉಂಡು ನಮ್ಮ ಮನಿದ ತಿಂದ ನಮ್ಮ ಮನಿ ಜಂತಿ ಅನ್ಸು ಕೆಲಸ ಮಾಡಕತ್ತಾರ. ಯಾರು ಹೇಳ್ರಿ ಗೌಡ್ರ, ಮಗ ಸ್ಟೇಷನ್ದಾಗ ಹಾಕಿ ಒಳಗೆ ಹಾಕಿಬಿಡ್ತೀನಿ ಅಂತ. ಗೌಡ್ರ, ಸುಡುವುದು ಆವತ್ಲು ಅನ್ನ ಉಣ್ಬೇಡ್ರಿ, ಸ್ವಲ್ಪ ಹರಿದ ಮ್ಯಾಗ ಉಣ್ಣೋದು ಅದನ್ನ. ಹೆಂಗ ತಡ್ಕೊಳ್ಳು, ಹೊಟ್ಟಿ ಉರಿತೈತೆ ನನ್ನ ಮಕ್ಕಳು ನೋಡಿದ್ರೆ. ಗೌಡ್ರ, ಆ ಮಗ ಯಾವಂತ ಹೇಳ್ರಿ, ಬೆಳಗ್ಗೆ ಅನ್ನೋಷ್ಟ್ರಲ್ಲಿ ಹಸನ ಮಾಡ್ತೀನಿ ಅವನ. ನಮ್ಮ ಅಪ್ಪನ ಕಾಲದಾಗಿಂದ ನನ್ನ ಮನ್ಯಾಗ ಜೀತ ಇದ್ದ ನನ್ನ ಮನಿ ಅನ್ನ ಉಂಡ ನನಗ ಕುತ್ತಿಗೆ ಕೊಯ್ಯಾಕತ್ತಾರು. ಅಂತ ಯಾರೀ ಗೌಡ್ರ? ನಿಮ್ಮನೆ ಎದುರು ಹಾಕೋವ ಈ ಊರಾಗ ಮತ್ತಿನ್ಯಾರು? ರಂಗಪ್ಪ ಅವನ ಮಗ. ರಂಗಪ್ಪ ಮತ್ತು ಅವನ ಮಗ ನನ್ನ ಮಗಳಿಗೆ ಪ್ರೀತಿ ಆಸೆ ತೋರಿಸಿ ನನ್ನ ಅಸ್ತಿಯಲ್ಲಿ ಹೊಡಿಬೇಕಂತ ಪ್ಲಾನ್ ಮಾಡ್ಯಾರು. ರಕ್ತ ಕುದಿತೈತಿ. ಬೇಕಾದ್ರೆ ನನ್ನ ಮಕ್ಳಿಗೆ ಗತಿ ಕಾಣಿಸುತ್ತಲ್ಲ, ನನ್ಗೆ ಊಟ ಹುಷಾರಂಗಿಲ್ಲ. ಗೌಡ್ರ, ಈ ಸುತ್ತ ಹತ್ತು ಹಳ್ಳ್ಯಾಗ ನಿಮ್ನ ಎತ್ತಿ ಮೆಸುವಾಗ ಅಂತದ್ರಾಗ ಇಂಥವ್ರ ನಿಮ್ ಕುತ್ತಿಗೆ ಕತ್ ತಗೊಂಬಂದಾರಲ್ರಿ. ಗೌಡ್ರ, ರಂಗಪ್ಪ 20 ವರ್ಷದಿಂದ ನಿಮ್ಮ ಮನ್ಯಾಗ ಕೆಲಸ ಮಾಡ್ಕೋತ ಬಂದಾನ. ನಿಮ್ಮ ಮನ್ಯಾಗ ನಾ ಇದ್ದಂಗೆ ಅದಾನ. ಅವನದೇನು ಅಭ್ಯಂತರ ಇಲ್ಲ. ಈಗ ಅವನ ಮಗ ಏನದಲ್ಲ, ಸಿಟ್ಯಾಗ ಹೋಗಿ ಹಂಗೆ ಹಿಂಗೆ ಅಂತ ಇಂಥ ಮಾಡ್ಕೋತ ಬಂದ ಇಲ್ಲಿ ಇಡೀ ಊರು ತುಂಬ ಗದ್ದೆ ಹಾಕತ್ತಾನವ. ಹಿಂಗಾಗಿ ಮೊದಲ ಅವನ ಊರಿಂದ ಒದ್ದು ಹೊರಗೆ ಹಾಕಿಸ್ಬಿಡ್ರಿ. ಗೌಡ್ರ, ಈ ವಿಷಯ ಏನೈತ್ಲ ಊರಣ್ಣವ್ರಿಗೆ ಗೊತ್ತಾಗೋಕಿನ್ನ ಮೊದಲ ಒದ್ದು ಹೊರಗೆ ಹಾಕಿಬಿಡೋಣ್ರಿ ಅವನ. ಆಮ್ಯಾಗ ಇಲ್ಲಾರ ನಿಮ್ಮ ಮರ್ಯಾದೆ ಹೋಗೈತ್ರಿ. ಇಲ್ಲಾಂದ್ರೆ ನಂಗೆ ತಲುಪಿಸ್ರಿ. ಅವ್ನ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತೀನಿ ರೀ. ಹೇ, ನೀ ಅದನ್ನೆಲ್ಲ ಮಾಡೋದು ಬೇಕಾಗಿಲ್ಲ. ಆ ನನ್ನ ಮಗ ನನ್ನ ಕೈಯಿಂದ ಶಿಕ್ಷೆ ಆಗ್ಬೇಕ, ನಾ ಅದನ್ನ ಮಾಡೇ ಮಾಡ್ತೀನಿ.
ಗೌಡ್ರ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅವ್ರ ಅಪ್ಪಗ್ ಫೋನ್ ಹಚ್ರಿ. ಗೌಡ್ರ ಎಲೆಡಿಕ್ ಬೇಕನ್ರಿ? ಏ ಸುಮ್ರ ಯಾಕೆ ಆ ಮಗ ಫೋನ್ ಹಚ್ತೀನಿ. ಅಲ್ಲ ಗೌಡ್ರ ಫೋನ್ ಹಚ್ಚದ ಆತಲ್ಲ. ನಮಸ್ಕಾರಪ್ಪ ಗೌಡ್ರ. ನಮಸ್ಕಾರ ರೀ. ಏ ರಂಗಪ್ಪ, ಗೌಡ್ರ ಗೌಡ್ರ ನನ್ ಕುದ್ಕಿನ ಕೋದಲ್ವ? ಯಾಕ್ರಿ ಗೌಡ್ರ ನಾನ್ ಮಾಡ್ರಿಪ್ಪ ಅಂತದ? ಮತ್ತೇನು ನಿನ್ ಮಗನ್ ಚೂ ಬಿಟ್ಟಿಯಲ್ಲ, ಪ್ರೀತಿ ಪ್ರೇಮ ಅಂತೇಳಿ ನನ್ನ ಮಗ ತಲೆ ಕೆಡ್ಸ್ಯಾನವ. ಗೌಡ್ರ ನನ್ನ ಮಗ ಅಂತವಲ್ರಿ ಅಪ್ಪ. ಯಾಕ ಸಾಲಿ ಕಲಿಯಾಗಿದ್ದ ಬೆಂಗಳೂರಾಗ ಈಗ ಬಂದಾನ್ರಿ ಊರಿಗೆ. ಅಲ್ರಿಪ್ಪ ಗೌಡ್ರ, ನಾವು ನಿಮ್ ಮನ್ಯಾಗ ದುಡ್ದ ಒಂದ್ ತುತ್ ಊಟ ಮಾಡೋರ್ರಿ, ನಾವ್ಯಾಕ ಅಂತ ಕೆಲಸ ಮಾಡೋಣ್ರಿಪ್ಪ ಗೌಡ್ರ? ಏ ರಂಗಪ್ಪ, ಅವ ಏನ್ ಮಾಡ್ಯಾನಂತ ಅವನ ಕೇಳ. ತಂದಿ ಮಗ ಕೂಡಿ ಅಟಾಕ್ ಮಾಡಾಕತ್ತೀರಿ. ನಿನ್ನ ಮಗ ಏನ್ ಮಾಡ್ಯಾನಂತೇಳಿ ಅವನ ಕೇಳಿ ತಿಳ್ಕೊ. ನನ್ನ ಮನ್ಯಾಗ ದುಡ್ಡು ನನ್ನ ಕುತ್ತಿನ ಕೊಯ್ಯಾಕತ್ತೀರಿ. ಗೌಡನ್ ಮಗಳು ಒಬ್ಬಕ್ಕೆ ಅದಾಳ ಅಂತೇಳಿ ನಿನ್ನ ಮಗನ್ ಚೂ ಬಿಟ್ಟು ನನ್ನ ಅಸ್ತಿ ಹೊಡಿಯಾಕ ಸಂಚ ಮಾಡ್ರಿ. ಒಂದ್ ಹೇಳ್ತೀನಿ ಕೇಳ್ರಂಗಪ್ಪ, ಈ ಊರಾಗ ನಾರ ಇರ್ಬೇಕು ಇಲ್ಲ ಅಮರ ಇರ್ಬೇಕು. ನನ್ನ ಮರ್ಯಾದ ಹೋಗುತ್ತಾನ ಬಂತಂದ್ರ ಯಾವ ಮಗನು ಕೇಳುದಿಲ್ಲ. ಹೊತ್ತೇರು ಕೊಡದ ನಿನ್ನ ಮಗ ಊರ್ ಬಿಟ್ಟು ಜಗ ಖಾಲಿ ಮಾಡಿರ್ಬೇಕ. ಅವ ಏನಾರ ನನ್ನ ಮುಂದೆ ಕಾಣಿಸ್ಕೊಂಡ ಹೂತ ಬಿಡ್ತಾನ ಅವನ. ಬಾಳ ಎಚ್ಚರ ರಂಗಪ್ಪ. ಗೌಡ್ರ ಹಂಗ ಏನಾಗ ಮಾಡಕ್ ಹೋಗ್ಬೇಡ್ರಿಪ್ಪ. ಯಾಕಂದ್ರ ನನ್ನ ಮಗ ಅಂತವಲ್ಲ. ಇಲ್ಲಿ ತನ ಊರಾಗಿಲ್ಲ. ನಮ್ಮ ಮಗನ ಜೀವಕ್ಕೆ ಏನೋ ಅಪಾಯ ಮಾಡ್ಬೇಡ್ರಪ್ಪ ನೀವು. ನಾನ ಅವ್ನ ಊರ್ ಬಿಟ್ಟು ಕಳ್ಸಿ ಬಿಡ್ತೇನ್ರಿಪ್ಪ. ಅಷ್ಟ್ ಮಾಡಿ ಊರಾಗ ಹೋಗು. ನೀ ಏನಾರ ಅವನು ಕಳ್ಸಿಲ್ಲ ಅಂದ್ರ ನಿನ್ನ ಮಗ ನಿನ್ನವಲ್ಲ. ಎಂತ ಕೆಲಸ ಮಾಡಿದ ನನ್ನ ಮಗ. ಸಾಲಿ ಕಲೀಲಿ ನನ್ನ ಮಗ ಅಂತ ಹೇಳಿ ಬೆಂಗಳೂರಿಗೆ ಇಟ್ರೆ ಅವ್ನು ಏನೇನೋ ಉಪದೇಪಿ ಮಾಡ್ಕೊತ ಬಂದ. ಯಾರ ಕಿಮ್ಮತ್ ಸುಮಾರು ಮಾಡವ ಇವ. ಗೌಡ್ರನ ಕಣ್ಣಿಗೆ ಬಿದ್ರೆ ಇವನ ಜೀವ ಸಮೇತ ಉಳಿಸೋದಿಲ್ಲ ಅವ. ಗೌಡ್ರಿಗೆ ನಾವು ವಾಜ್ಯಾಗೋದು ಉಪಯೋಗ ಇಲ್ಲ. ಯಾಕಂದ್ರೆ ಇಂಥ ಮಕ್ಕಳು ನಮ್ಗೆ ಇದ್ದು ಇಲ್ದಂಗೆ. ನಾಳೆ ಗೌಡ್ರ ಕಣ್ಣಿಗೆ ನನ್ನ ಮಗ ಬಿದ್ರೆ ಏನ್ ಮಾಡ್ತಾರೋ ಏನೋ. ನನ್ನ ಮಗ ನನ್ನ ಹೊಟ್ಟಿಲ್ಲ ಹುಟ್ಟಿಲ್ಲ ಅಂತ ಹೇಳಿ ನಾನೇ ಹೊರಗೆ ಹಾಕಿದ್ರ ನನ್ನ ಮಗನ. ಈ ವಿಷಯ ಏನಾರು ನನ್ನ ಹೆಂಡತಿಗೆ ಗೊತ್ತಾದ್ರೆ ಆಕೆ ಏನ್ ಹಾಕೊಳ್ಳೋ ಏನೋ. ಎಂತ ಮಗ ಹುಟ್ಟಿದ್ ನೋಡಿ ಹೊಟ್ಟಿಗೆ ಅಣ್ಣ ಹಾಕಿದ ಮಾಡಿ ಹೊಟ್ಟಿ ಉರ್ಸಾಕತ್ತೆ ಅಲ್ವ? ನಾಚಿಕೆರ ಬರ್ತೈತಿಲ್ ನಿನಗೆ? ಹೊಡಕತ್ತನ ಅಲ್ಲಿ ಆ ಗೌಡ್ರ ಕಡೆಗೆ ಗೌಡ್ರ ಮನೆಗೆ ಎಂತ ಹೊಲಸ್ ಕೆಲಸ ಮಾಡಿ ಗೊತ್ತಾಗತ್ತಿಲ್ಲ. ನಾಚಿಕೆ ಬರ್ತಿಲ್ಲ ಜನ್ಮಕ್ಕೆ. ಏ ನೀ ಏನಾರ ಇಂತ ಕೆಲಸ ಮಾಡಿ ಅಂದಿದ್ದೆ ಅಂದ್ರೆ ಇನ್ನು ಹುಟ್ಟಿದಾಗ ಹಿಂಗ್ ಪತ್ರಿಕೆ ಸಾಯ್ ಹೊಡ್ತದ ನಿಂಗೆ. ಅಪ್ಪ ನಾ ಏನ್ ತಪ್ಪು ಮಾಡಿದನಪ್ಪ? ಬಡು ಮಕ್ಕಳೇನು ಪ್ರೀತಿನೇ ಮಾಡ್ಬಾರ್ದೇನ? ಪ್ರೀತಿ ಮಾಡೋದು ತಪ್ಪಂತ ಹೇಳಿಲ್ಲ ನಾನು. ನಮ್ಮ ಯೋಗ್ಯತೆ ತಕ್ಕಂತೆ ಪ್ರೀತಿ ಮಾಡ್ಬೇಕ. ನೀನು ಮನಿ ಬರಕ್ ಹೋಗ್ಬೇಡ. ನಿಂದ ಏನಾರ ಸುದ್ದಿ ಕೇಳಿದ್ರೆ ನಿಮ್ ಮೌನ ಇರುದಿಲ್ಲ. ಅಪ್ಪ ನಾ ನಿನ್ ಮಗ ಅಲ್ಲೇನ? ಆ ಮನಿಗ್ ಹಾಕಿಲ್ಲ ಏನಂಗ? ನೋಡ್ ಮೊದಲು ನಿನ್ನ ಮನಿಗ್ ಬರಬೇಡ. ಒಂದ್ ವೇಳೆ ನಿನ್ನ ಮನಿಗ್ ಬಂದ ಅಂದ್ರೆ ನಾವ ನಿಮ್ಮ ಅವ್ವ ನನ್ ಕೂಡ ವಿಷ ತಗೊಂಡ್ ಸತ್ತೋಕ್ಕಿವು. ಅಪ್ಪ ನೀವ್ಯಾಕ್ ಸಾಯ್ತಿರಪ್ಪ? ಬಡವ್ರ ಮಗನಾಗಿ ಹುಟ್ಟಿದಕ್ಕೆ ನಾನ ಈ ಊರ್ ಬಿಟ್ಟು ಹೊಕ್ಕಿನಪ್ಪ ನಾನು. ಕೆಲಸ ಮಾಡಿ ನಿಮ್ಮ ಹತ್ರ ಊರಾಗ ಇರಬಾರ್ದ. ದೇವ್ರ ಎಂತ ಕೆಲಸ ತಂದು ಬಿಟ್ಟಪ್ಪ ಅಪ್ಪ. ನನಗೆ ಇರುವೊಬ್ಬ ಮಗನ ಜೋಡಿ ಬದುಕುದಾಗ್ಲಿಲ್ಲಲ್ಲ. ಅಂತ ಈ ಪ್ರಸಂಗ ಯಾರಿಗೂ ಬರಬಾರ್ದ್ರಿ ಇದು. ನನ್ನ ಕೈಯಾರ ನನ್ನ ಹೆತ್ತ ಮಗನ ಹೊರಗೆ ಹಾಕೋದು ಬಂತಲ್ಲ. ನನಗೆ ಎಂತ ಪ್ರಸಂಗ ತಂದೆಪ್ಪ ಪರಮಾತ್ಮ. ಹೆತ್ತ ಮಗನ ಹೊರಗೆ ಹಾಕೋದು ಕೈಯ ಬಂತಲ್ಪ ನನಗ. ಎಂತ ಪ್ರಸಂಗ ಇದು. ಈಗೇನಪ್ಪ ಗೌರಿ ಫೋನ್ ಎತ್ತವಲ್ಲ. ಅಪ್ಪ ಬೇರೆ ಹೊರಗೆ ಹಾಕ್ಬಿಟ್ಟನು. ಗೌರಿ ಅಂತ ಫೋನ್ ಎತ್ತವಲ್ಲ. ಯಮನ್ಯಾಗಾರ ಹಚ್ತೀನಿ ಫೋನ್. ದೋಸ್ತ ಎಲ್ಲದಿ? ಏನಿಲ್ಲ, ಒಂದು ಹೆಲ್ಪ್ ಮಾಡಲ್ಲ. ಸಾಯಿವರೆಗೂ ನಿನ್ನ ಋಣ ಮರೆಯೋದಿಲ್ಲ. ನಾನು ಕೊನೆ ಒಂದ್ಸಲ ಗೌರಿನ ನೋಡ್ಬೇಕು ಅನ್ಸಕತ್ತು. ಮನ್ಯಾಗೂ ಜಗಳ ಮಾಡ್ಕೊಂಡು ಬಂದಿದ್ದೀನಿ. ಅಪ್ಪನೂ ಹೊರಗೆ ಹಾಕಿದ್ದಾನ. ನೀ ಮಾಡೋ ಋಣ ಯಾವತ್ತೂ ಮರೆಯೋದಿಲ್ಲ ದೋಸ್ತ. ಅವ್ರು ಹೊಲ್ದಾಗ ಬಾ ಅಂತ ಹೇಳಿ ದೋಸ್ತ. ಪ್ಲೀಸ್ ದೋಸ್ತ, ಕೊನೆ ಚೆಂದಾಗ ಆಕಿನ ಒಂದ್ಸಲ ನೋಡ್ಬೇಕು ಅನ್ಸತ್ತು ಗೆಳೆಯ. ಅವ್ರ ಹೊಲ್ದಾಗ ಚಿಕ್ಕ ಗಿಡದಾಗ ಇರ್ತೀನಿ, ಅಲ್ಲಿಗೆ ಬಾ ಅಂತ ಹೇಳು. ಹೆಂಗಾರ ಮಾಡೋ ದೋಸ್ತ. ನಿನ್ನ ಋಣ ಯಾವತ್ತು ಸಾಯಿವರೆಗೂ ಮರೆಯೋದಿಲ್ಲ ದೋಸ್ತ. ರೀ ಗೌರಮ್ಮರ, ಅಲ್ಲಿ
ಅಪ್ಪ ಅವ್ವ ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ನನಗೆ ಗೌರಿ ಬಿಟ್ಟು ಬದುಕಕ್ಕಾಗೋದಿಲ್ಲ. ಎಟ್ಲಿ ಅಕ್ಕಿ ಮುಂದರ ಸಾಯ್ತೀನಿ ನಾನು. ಏನ್ ಮಾಡತ್ತಿ ನೀನು? ಗೌರಿ, ನಂಗೆ ನಿನ್ನ ಜೊತೆ ಬದುಕು ಅಷ್ಟಂತೂ ಅದೃಷ್ಟ ಇಲ್ಲ. ಅಟ್ಲೀಸ್ಟ್ ನಿನ್ನ ಮುಂದರ ಸಾಯುವಂಥ ಅವಕಾಶ ಮಾಡಿಕೊಡು ನನಗೆ. ನಾಗು ಏನ್ ಮಾತಾಡತ್ತಿ? ನೀ ಇಲ್ಲ ಜಗತ್ನ್ಯಾಗ, ನಂದೇನಾಯ್ತು? ನಾನು ನಿನ್ ಜೊತೆ ಬರ್ತೇನೆ. ಗೌರಿ, ಏನು ಆತು ತೊಗೊಂಬರ ಮಾಡ್ಕೋದ ಮರ ಅಲ್ಲ ನಾಗು, ನಿನಗೆ ಅಂತ ತಪ್ಪಾಗತ್ತ. ನಿನ್ನ ಸಾವಿಗೆ ನಾವ ಕಾರಣ ಅದೇನು ನಾಗು? ಏನು ಮರ, ಎಂತ ಪ್ರೀತಿಯರ ಮಾತಾಡ್ಬೇಕು ನೀವು? ಎಂತ ಮರ ನನಗೆ ಬಂದಳು ನಾಗು. ಈ ಪ್ರೀತಿ ಅನ್ನೋದು ಕ್ಯಾನ್ಸರ್ ಇದ್ದಾಗೆ ಧೈರ್ಯವಾಗಿದ್ದು ಗೆದ್ದವರು ಕೆಲವರಷ್ಟಾದ್ರೆ ಈ ಸಮಾಜ ಮನೆ ಪರಿಸ್ಥಿತಿ ಅನಿವಾರ್ಯಕ್ಕೆ ಸತ್ತು ಒಂದಾಗೋರು ಉಳಿದಷ್ಟು. ಎಲ್ಲರೂ ಹೇಳ್ತಾರೆ ಸಾವೊಂದೇ ಪರಿಹಾರ ಅಲ್ಲ ಅಂತ. ಆದರೆ ಅವರಿಗೇನು ಗೊತ್ತು, ಸಾಯೋ ನಿರ್ಧಾರ ಮಾಡಿದ್ದು ಈ ಹೃದಯ. ನಾಗು ಲೆಟ್ಸ್ ಗೌರಿ.